ಟೆಂಪಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ನೋಡಿ ಎಷ್ಟು ಶಾಂತವಾಗಿದೆ ವಾತಾವರಣ. ಬೆಳಗ್ಗೆ ಎಲ್ಲ ಸ್ಕೂಲ್ಗೆ ಹೋಗಿದ್ವಿ, ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ನೆಕ್ಸ್ಟ್ ಇವಾಗ ನೈಟ್ ಊಟ ಮಾಡಬೇಕು ಅಂಥೇಳಿ ಸಾಯಿ ಎಲಿಗೆನ್ಸಿಗೆ ಬಂದಿದ್ದೀವಿ. ನೀವು ಎತ್ಕೋಬೇಕಂತ. ಚಲೋ ಫ್ಲೇವರ್ ಐತೆ. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಥಂಬ್ನೇಲ್ನಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಒಂದು ಮೆಮೊರಿ ಇರಲಿ ಅಂತ ಹೇಳಿ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಟೈಮ್ ಇವಾಗ 8:35 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಏನಿಲ್ಲ, ಸಿಂಪಲ್ ಪಲಾವ್ ಮಾಡಿದ್ದೀನಿ ಇವಾಗ, ಯಾಕಂದರೆ ಟೈಮ್ ಆಗಿದೆ, ಶುಕ್ರವಾರ ಬೇರೆ, ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಇಬ್ಬರು ಒಂದರಲ್ಲೇ ತಿಂತಾ ಇದ್ದೀವಿ, ಯಾಕಂದರೆ ಮತ್ತೆ ತಟ್ಟೆ ತೊಳಿಬೇಕಲ್ಲ, ಹಾಗಾಗಿ ಒಂದೇ ತಟ್ಟೆಲಿ ತಿಂದುಬಿಟ್ರೆ ಮುಗೀತು, ಜಾಸ್ತಿ ಪಾತ್ರೆ ಇರಲ್ಲ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ನಾವು ಆ್ಯಸ್ ಯೂಶ್ವಲಿ ನನ್ನ ಮದುವೆ ಆಗಿರೋಂತಹ ದೇವಸ್ಥಾನ ಐತಲ್ಲ, ಮಹಾದೇವ ಮಂದಿರ, ಆ ಮಂದಿರಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಹೋಗಬೇಕು. ಆ್ಯಕ್ಚುಲಿ ನಮ್ಮದು 9:15 ಇದೆ ಫೇಸಸ್ ಸ್ಕ್ಯಾನಿಂಗ್ ಇರೋದು ಸ್ಕೂಲಲ್ಲಿ. ಸೊ 9:15 ಒಳಗೆ ಇರ್ಬೇಕು ನಾವಲ್ಲಿ. 16 ಅಲ್ರಿ ಲಾಸ್ಟ್ ಟೈಮ್ 9:16 ಅಷ್ಟರೊಳಗೆ ಇರಬೇಕು. ಸೊ ಫೇಸ್ ಸ್ಕ್ಯಾನಿಂಗ್ ಆಗಿದೆ, ಹಾಗಾಗಿ ಇವಾಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಆಮೇಲೆ ಸ್ಕೂಲಿಗೆ ಹೋಗೋಣ. ಹಾಗೆ ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಬ್ಲಾಗ್ನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫುಲ್ ಆಗ್ತೈತಲ್ರಿ ರೋಡ್ ಮೇಲೆ. ಸೊ ಫ್ರೆಂಡ್ಸ್, ಟೆಂಪಲಿಗೆ ಎಂಟ್ರಿ ಆಗಿದ್ದೀವಿ. ಸೊ ಟೆಂಪಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ನೋಡಿ ಎಷ್ಟು ಶಾಂತವಾಗಿದೆ ವಾತಾವರಣ. ಸೊ ಇವಾಗ ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಇಲ್ಲೇ ನೋಡಿ ನಮ್ಮ ಮದುವೆ ಆಗಿರೋ ಪ್ಲೇಸ್, ಇದೆಲ್ಲನೂ ಓಲ್ಡ್ ಮೆಮೊರೀಸ್ ಎಲ್ಲ ಬರುತ್ತೆ ನೆನಪಿಗೆ. ಸೊ ಇಲ್ಲೆಲ್ಲ ಸ್ಟೇಜ್ ಡೆಕೋರೇಷನ್. ಅವತ್ತಿನ ದಿನ ಈ ಟೈಮ್ದಾಗ ಏನು ಮಾಡತ್ತೀರಿ ನೀವು? ಇಲ್ಲಿ 2 ರೂಮ್ ಕೊಟ್ಟಿರೋ ರೂಮ್ ನಾವು ಬಂದಿದ್ವಿ, ಈಗ ಈ ಟೈಮ್ಗೆ ರೆಡಿ ಆಗ್ತಾ ಇದ್ವಿ. ಇಲ್ಲೇ ನಮ್ಮದು ಸ್ಟೇಜ್ ಇದ್ದಿದ್ದು, ಇಲ್ಲೆಲ್ಲ ಕ್ರೌಡ್ ಇತ್ತು, ಮಸ್ತ್. ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಆಯಿತು. 1-2 ನಿಮಿಷ ಕೂತ್ಕೊಂಡು ಹೋಗೋಣ ಅಂತೇಳಿ ಕೂತ್ಕೊಂಡಿದ್ದೀವಿ. ಸೊ ಇದು ದೇವಸ್ಥಾನ ಯಾವುದಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಮಹಾದೇವ್ ಮಂದಿರ. ಸೊ ಚಿಕ್ಕೋಡಿಯಿಂದ ಯಾರ್ಯಾರು ನೋಡ್ತಾ ಇದ್ರು ಅವರಿಗೆಲ್ಲ ಗೊತ್ತು. ಹಾಗೆ ಹೊರಗಡೆಯಿಂದ ಯಾರ್ಯಾರು ನೋಡ್ತಾ ಇದ್ರು ಒಂದ್ಸಲ ನಮ್ಮ ಚಿಕ್ಕೋಡಿಗೆ ವಿಸಿಟ್ ಮಾಡಿ, ಟೆಂಪಲಿಗೆ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಮಾಧಾನ ನೋಡ್ರಿ, ನನಗೆ ಇವತ್ತು ಭಾಳ ಮೈಂಡ್ ರಿಲ್ಯಾಕ್ಸ್ ಅನ್ಸೈತೆ. ಹಾಯ್ ಮಾಡ್ರಿ ಮಮ್ಮಗ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎಲ್ಲ ಸ್ಕೂಲ್ಗೆ ಹೋಗಿದ್ವಿ, ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ನೆಕ್ಸ್ಟ್ ಇವಾಗ ನೈಟ್ ಊಟ ಮಾಡಬೇಕು ಅಂಥೇಳಿ ಸಾಯಿ ಎಲಿಗೆನ್ಸಿಗೆ ಬಂದಿದ್ದೀವಿ. ನೀವು ಎತ್ಕೋಬೇಕಂತ ಸಾಹೇಬ್ರಿಗೆ ಮೊಬೈಲ್ ಬೇಕಾಗಿದೆ ಅಲ್ಲಿ ನೋಡಿ. ಸೊ ಸಾಯಿ ಎಲಿಗೆನ್ಸಿಗೆ ಬಂದಿದ್ದೀವಿ. ಇವಾಗ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯ್ತು ಬರೋಕ್ಕೆ. ಸೊ ಬೇಗ ಒಳಗಡೆ ಹೋಗಿ ಆರ್ಡರ್ ಮಾಡೋಣ ಬನ್ನಿ. ಹೋಟೆಲ್ ಒಳಗೆ ಎಂಟ್ರಿ ಆದ ತಕ್ಷಣ ನೋಡ್ರಿ ಇಲ್ಲಿ ನಮ್ಮ ಅಳಿಯಂದ್ರೆ ಏನು ಮಾಡ್ತಿದ್ದಾರೆ ಅಂಥೇಳಿ. ಸೊ ಒಟ್ಟಿನಲ್ಲಿ ಇಬ್ರಿಗೂ ಆಟ ಆಡೋದು ಬೇಕಾಗಿತ್ತು. ಸೊ ಹೋಟೆಲ್ ಇನ್ಫ್ರಾಸ್ಟ್ರಕ್ಚರ್ ಹತ್ರ ಸಖತ್ತಾಗಿದೆ, ಹಾಗಾಗಿ ಇಬ್ಬರು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಕನ್ನಯ್ಯ ನಡೀತಾ ಇದ್ದಾನೆ ಇವಾಗ, ಎಷ್ಟು ಚೆನ್ನಾಗಿ ನಡೀತಾ ಇದ್ದಾನೆ ನೋಡಿ. ಬರ್ಡೇ ದಿನ ಅಷ್ಟು ನಡೀತಾ ಇರಲಿಲ್ಲ, ಇವಾಗ ಫುಲ್ ಪರ್ಫೆಕ್ಟಾಗಿ ನಡೀತಾ ಇದ್ದಾನೆ. ಅದಾದಮೇಲೆ ಅನ್ನ ಕೇಕ್ ತೊಗೊಂಡು ಬಂದಿದ್ದ. ಸೊ ಇನ್ನೇನು ಕೇಕ್ ಕಟ್ ಮಾಡೋ ಟೈಮ್, ಬನ್ನಿ ಕೇಕ್ ಕಟ್ ಮಾಡೋಣ. ಆನಿವರ್ಸರಿ. ನಮ್ಮ ಕನ್ನಯ್ಯ ಯಾವ ಥರ ಕೇಕ್ ಕಟ್ ಮಾಡ್ದ ಅಂತ ನೋಡಿದ್ರಲ್ವಾ.
ಅಷ್ಟೇ ಅಲ್ಲ, ಮುಂದೆ ಅವ್ನು ಏನು ಮಾಡ್ತಾನಪ್ಪ ಅಂತಂದರೆ ಅವ್ರ ಅತ್ತೆ ಮಾವ ಇಬ್ರಿಗೂ ಕೂಡ ಕೇಕ್ ತಿನ್ನಿಸ್ತಾನೆ. ಅದರಲ್ಲೂ ಫಸ್ಟು ಕೇಕ್ ತೊಗೊಂಡು ಅವ್ರ ಮಾವನಿಗೆ ಹಾಕ್ತಾನೆ. ನನಗೆ ತಿನ್ಸಪ್ಪ ಅಂತಂದರೆ ಫಸ್ಟು ಮಾವನಿಗೆ ತಿನ್ಸೋನವನು. ಸೊ ಮಾವನಿಗೆ ತಿನ್ನಿಸಿ ಅದಾದಮೇಲೆ ನೆಕ್ಸ್ಟ್ ನನ್ನ ನಂಬರ್ ಬಂತು. ಅಲ್ಲಿವರೆಗೂ ತಿನ್ನಿಸ್ಲಿಲ್ಲ. ಸೊ ನೋಡಿ, ಫಸ್ಟ್ ಅವ್ರ ಮಾವನಿಗೆ ತಿನ್ನಿಸ್ದ. ನಾನು ಇಬ್ಬರು ಅಳೆಯಂದ್ರು ಅಷ್ಟೇ, ಅವ್ರ ಮಾವ ಅಂದರೆ ಜೀವ ಅವ್ರಿಗೆ. ಅತ್ತೆಗಿಂತ ಜಾಸ್ತಿ ಮಾವ ಬೇಕು. ಮಾವನಿಗೆ ತಿನ್ನಿಸಿ ಆಮೇಲೆ ತಾನು ತಿಂದು ಕೊನೆಯದಾಗಿ 3rd ನಂಬರ್ ನಂದು ಬಂತು ನೋಡಿ. ಫೈನಲಿ ಅಂತೂ ಇಂತೂ ನನ್ನ ಬಾಯಿ ಕೇಕ್ ಹಾಕಿ ನನ್ನ ಜೀವನನ ಸಿಹಿ ಮಾಡ್ದ ನನ್ನ ಮುದ್ದು ಅಳಿಯ. ಸೊ ಇವತ್ತಿನ ಫಂಕ್ಷನ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಾನು ಇಬ್ಬರು ಅಳಿಯಂದ್ರೆ ಇದ್ರಲ್ವ, ಹಾಗಾಗಿ ಫಂಕ್ಷನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಎಲ್ಲರೂ ಸೇರಿ ಕೇಕೆಲ್ಲ ತಿನ್ನಿಸಿದ್ರು. ಕೇಕ್ ತಿನ್ನಿಸೋ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ನೋಡಿ ಇಲ್ಲಿ. ಫಂಕ್ಷನ್ ಚೆನ್ನಾಗಾಯಿತು. ಹೋಟೆಲ್ ತುಂಬ ಚೆನ್ನಾಗಿದೆ, ಹಾಗೆ ಊಟ ಕೂಡ ತುಂಬ ಟೇಸ್ಟಿಯಾಗಿದೆ. ಮತ್ತು ಇಲ್ಲೇ ನಾವು ಆ್ಯನಿವರ್ಸರಿ, ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿದ್ದಾರೆ. ಹಾಗೆ ಮುಂದೆ ಲೈಟಿಂಗ್ಸ್ ಕೂಡ ಇದೆ. ಸೊ ಇದರಿಂದ ಇನ್ನೂ ಚೆನ್ನಾಗಿ ಲುಕ್ ಬಂತು ಫಂಕ್ಷನ್ಗೆ. ಅದಾದಮೇಲೆ ನಮ್ಮ ಅಣ್ಣ, ಅತ್ತಿಗೆ, ಮಮ್ಮಿ, ಪಪ್ಪ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸೊ ಸ್ಪೆಷಲ್ ಡೇಸಲ್ಲಿ ಸ್ಪೆಷಲ್ ಮೆಮರೀಸ್ ಇದ್ರೇ ಚೆನ್ನಾಗಿರುತ್ತೆ ಅದು. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದ್ರೇ ಮೆಮರಿ ಕ್ರಿಯೇಟ್ ಆಗೋದು. ಸೊ ನಮ್ಮದು ಈ ವರ್ಷದ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಹಾಗೆ ತುಂಬ ಸಿಂಪಲ್ ಆಗಾಯಿತು. ಸೊ ಯಾಕಪ್ಪ ಅಂತಂದರೆ ಇದು 9th ಇಯರ್ ಆ್ಯನಿವರ್ಸರಿ. ನೆಕ್ಸ್ಟ್ ಇಯರ್ ನಮ್ಮದು 10th ಆ್ಯನಿವರ್ಸರಿ ಇದೆ. ಅದನ್ನು ನಾವು ಜೋರಾಗಿ ಮಾಡ್ತೀವಿ. ಹಾಗಾಗಿ ಈ ವರ್ಷದ ಆ್ಯನಿವರ್ಸರಿನ ಅಷ್ಟೇ ಸಿಂಪಲ್ಲಾಗಿ ಸ್ವೀಟಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಹೋಪ್ ನಿಮಗೂ ಕೂಡ ಈ ಆ್ಯನಿವರ್ಸರಿ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಮುಂದೆ ನೋಡ್ತಾ ಹೋಗಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಊಟ ಎಲ್ಲ ಮಾಡಬೇಕು. ನಮ್ಮ ಅಪ್ಪಾಜಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಮೈ ಡ್ಯಾಡ್, ಮೈ ವರ್ಲ್ಡ್. ನೆಕ್ಸ್ಟ್ ನೋಡಿ, ಇನ್ನೂ ಇವ್ರದ್ದು ಆಡೋದೇ ಮುಗ್ದಿಲ್ಲ. ನಮ್ಮ ಕನ್ನಯ್ಯ ಹಾಗೆ ನಮ್ಮ ಗುಬ್ಬೆ ಇಬ್ಬರು ಆಡ್ತಾನೆ ಇದ್ದರು. ಸೊ ಇನ್ನೊಂದು ಇವತ್ತಿನ ಗೆಸ್ಟ್ ಯಾರಪ್ಪ ಅಂತಂದರೆ ನೇಜ ಸರ್. ಅವರು ನಮ್ಮ ಫಂಕ್ಷನಿಗೆ ಅಟೆಂಡ್ ಆಗಿದ್ದರು. ಅದು ನಮಗೆ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್ ಫಂಕ್ಷನಿಗೆ ಬಂದಿದ್ದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಊಟಕ್ಕೆ ಸೇರಿದ್ದೀವಿ. ಇಲ್ಲಿ ನಮ್ಮ ಕನ್ನಯ್ಯಗೆ ಫೇವ್ರೇಟ್ ಅಂದರೆ ಗೋಬಿ ಮಂಚೂರಿ. ಅವನು ಲಾಸ್ಟ್ ಟೈಮ್ ರಾಕಿ ಬರ್ಡೇ ಪಾರ್ಟಿಗೆ ಹೋದಾಗೂ ಕೂಡ ಗೋಬಿ ಮಂಚೂರಿ ತಿಂದಿದ್ದ. ಇವಾಗೂ ಕೂಡ ಬರೀ ಗೋಬಿ ಮಂಚೂರಿ ಬೇಕಂತ ಇದ್ದ. ಪೂಜಾ ಓಪನ್ ಮಾಡ್ಲದ, ಓಪನ್ ಮಾಡಿ ಏನಿತ್ತು ನೋಡು. ಮಮ್ಮಿ ರಾಧಾಕೃಷ್ಣ ಹೆಂಗೈತಿ ಮಮ್ಮಿ? ಮಸ್ತ್ ಐತೆ ಫೋಟೋ, ಭಾರಿ ಐತೆ. ಚಂದ ಸೆಲೆಕ್ಟ್ ಮಾಡಿದಾರ ಸರ್. ಏನ್ರಿ ಚಂದ ಸೆಲೆಕ್ಟ್ ಮಾಡಿದಾರ ನೋಡ್ರಿ ಸರ್. ಹೆಂಗಿತ್ತು ಅಡಿಗೆ? ಮಸ್ತ್ ಪಾರ್ಟಿ. ಪಾರ್ಟಿ ಮಸ್ತ್ ಆಯ್ತು. ಕನಯ್ಯ, ಏ ಕನಯ್ಯ, ನೀ ಏನ್ ತಿಂದಿ? ಹೊಂಟಿದಾರ ಎಲ್ಲರೂ. ಚೆಕ್ಔಟ್ ಆಗೋದಿತ್ಲೆ, ಸ್ವಲ್ಪ ನೆಗಡಿ ಬಂದಿದೆ. ಎಸ್, ಟಕ್ಲು ಆಗಿದ ಕನಯ್ಯ, ಅದಕ್ಕೆ ಕ್ಯಾಪ್ ಹಾಕೊಂಡ. ಅಡಿಗೆ ಚಲೋ ಐತಲ್ಲ, ಮಸ್ತ್ ಆಗೈತೆ, ಟೇಸ್ಟ್ ಚಲೋ ಐತಿ. ಮತ್ತು ಬಿಲ್ಲೂ ರೀಸನೇಬಲ್ ಆಗೈತೆ, ಅಷ್ಟೇನು ಭಾಳ ಬೇಗಿಲ್ರಿ ಬಿಲ್. ಅದಲ್ಲ ಚಲೋ ಆಯ್ತು. ನಿಂಗೆ ಏನು ಅನಿಸ್ತು? ಮಸ್ತ್ ಆ್ಯನಿವರ್ಸರಿ. ಎಸ್, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಪಾರ್ಟಿ ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗ ನಮ್ಮ ಸಾಕಿದ್ಗೆಲ್ಲ ಬ್ಯಾಟ್ರಿ ಡೌನ್ ಆಗಿದೆ. ಇವಾಗ ನಿದ್ದೆ ಮಾಡಬೇಕು ಅವರು, ಟೈಮ್ ಆಗಿದೆ. ಹಾಗೆ ಇವತ್ತಿನ ಆ್ಯನಿವರ್ಸರಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೆ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಒಟ್ಟಿಗೆ ಭೇಟಿ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.